ನಮ್ಮ ಫ್ರೆಂಡ್ಸ್ ಅದಕ್ಕೆ ಕೂಡ್ರಿ ಇನ್ನೊಂದ್ ಸ್ವಲ್ಪ ನಿತ್ಯ ಅಂದ್ರೆ ಆ ಪ್ರಿಯಾಂಕನು ಮುಗಿಲದ್ದ ಅಸಮಾಧಾನ ಅಂತ ನಮ್ಮ ಫ್ರೆಂಡ್ಸ್ ಅದಕ್ಕೆ ಕೂಡ್ರಿ ಇನ್ನೊಂದ್ ಸ್ವಲ್ಪ ನಿತ್ಯ ಅಂದ್ರೆ ಆ ಪ್ರಿಯಾಂಕನು ಮುಗಿಲದ್ದ ಅಸಮಾಧಾನ ಅಂತ ನಮ್ಮ ಫ್ರೆಂಡ್ಸ್ ಅದಕ್ಕೆ ಕೂಡ್ರಿ ಇನ್ನೊಂದ್ ಸ್ವಲ್ಪ ನಿತ್ಯ ಅಂದ್ರೆ ಆ ಪ್ರಿಯಾಂಕನು ಮುಗಿಲದ್ದ ಅಸಮಾಧಾನ ಅಂತ ಇನ್ನೂ ಬಂದಿಲ್ಲ ಅದಿನ್ನ ಇಂಟರ್ವ್ಯೂ ನಾನು ನೋಡಿಲ್ಲ ಏನಿದ್ರು ನಿಗದಿಗಿಂತ ಎಷ್ಟೋ ಪ್ರಮಾಣದ ಹೆಚ್ಚಿನ ಮರಳನ್ನು ಲೂಟಿ ಮಾಡಿದರೆ KRDL ಕೊರೆದಿದ್ದಾರೆ ಅಂತ ಹೇಳಿದರು. KRDL ಕೊರೆದು ಯಾರಿಗೂ ಮೇಲೂ ಏನು ಯಾರಿಗೂ ಬಿಡುವುದಿಲ್ಲ, ನಿರ್ದಾಕ್ಷಿಣ್ಯವಾದಂಥ ಕ್ರಮ ಇರ್ತದೆ. ನಾನು ಇಂಟ್ರೀಮ್ ರಿಪೋರ್ಟ್ ನಾನು ನೋಡಿಲ್ಲ, ನೀವು ಹೇಳಿದ್ಮೇಲೆ ಇಂಟ್ರೀಮ್ ರಿಪೋರ್ಟ್ ಹೋಗ್ತೀವಿ, ಬಟ್ ತನಿಖೆ ಆಗ್ತಾ ಇದೆ. ವಿ ವಿಲ್ ಗೆಟ್ ಟು ಇಟ್. ದಟ್ ಈಸ್ ನಾಟ್ ಎ ಪ್ರಾಬ್ಲಮ್. ಯಾರು ಇಲ್ಲ ಇದರಲ್ಲಿ ಅವರೇ ಹಾಕ್ಸಿದಾರಲ್ಲ ಎಲ್ಲರೂ. ನಮ್ಮ ಫ್ರೆಂಡ್ಸ್ ಅದಕ್ಕೆ ಕೂಡ್ರಿ ಇನ್ನೊಂದ್ ಸ್ವಲ್ಪ ನಿತ್ಯ ಅಂದ್ರೆ ಆ ಪ್ರಿಯಾಂಕನು ಮುಗಿಲದ್ದ ಅಸಮಾಧಾನ ಅಂತ ಒಂದು ನಾನು ಗುಲ್ಬರ್ಗ ಜಿಲ್ಲೆ ಅಂತ ನಾನು ಹೇಳ್ತೀನಿ. ಯಾವೇ ಶಾಸಕರು ಬೇರೆ ಶಾಸಕರ ಒಂದಿದ್ರಲ್ಲಿ ಇಂಟರ್ಫಿರೆನ್ಸ್ ಇಲ್ಲ. 90% ಅವ್ರು ಯಾವ ಅಧಿಕಾರಿಗಳು ಹೇಳ್ತಾರೆ ಅವರೇ ನಾವು ಕೊಡ್ತೀವಿ. ಒಂದೊಂದ್ ಕಡೆ ಒಂದೊಂದ್ಸರಿ ಡಬಲ್ ಆಗಿರ್ಬೋದು, ದೇರ್ ಇಸ್ ನೋ ಇದು. ಬಟ್ ಒಂದು ಮಾತ್ರ ನೀವು ಕೂಡ ಹೋಗ್ಬೇಕು, ವಿ ಹ್ಯಾವ್ ಕ್ವಾಲಿಟಿ ಆಫೀಸರ್ಸ್ ಎಟ್ ದ ಡಿಸ್ಟ್ರಿಕ್ಟ್ ಲೆವೆಲ್. ಎಟ್ ತಾಲೂಕ್ ಲೆವೆಲ್ ಅಲ್ಲಂತೂ ಯಾರ್ಯಾರು ಅವ್ರವ್ರ ಅಧಿಕಾರಿಗಳಲ್ಲಿ ಲಿಸ್ಟ್ ಕೊಡ್ತಾರೆ. ಅಕಸ್ಮಾತ್ ಏನಾದ್ರು ನಂದು ಏನಾದ್ರು ಲೆಟರ್ ಬೇಕಾದ್ರೆ ಅವಾಗ ಮಾತ್ರ ತಗೊಂಡು ಹೋಗ್ತಾರೆ, ಹೊರತು ನಮ್ದು ಯಾವ್ದ್ರಲ್ಲೂ ಇಂಟರ್ಫಿಯರೆನ್ಸ್ ಇಲ್ಲ. ಯಾರು ನೋಡಿ ನೋಡಿ ನನ್ ಗೊತ್ತಿಲ್ಲ, ಅದು 17 ಕೋಟಿ ರೂಪಾಯಿದು ತಾವೇನ್ ಹೇಳ್ತಾ ಇದ್ದೀರಾ. ನನ್ನ ಮಾಹಿತಿ ಪ್ರಕಾರ ಏನಿದೆ ಅಂದ್ರೆ ಅದು ಸೇಮ್ ಅದೇ ಯೋಜನೆನ ಇಲ್ಲ ಅಂತ ಅದನ್ನು ನಂಗೆ ಸ್ಪಷ್ಟವಾದಂತ ಮಾಹಿತಿ ಇಲ್ಲ. ಬಟ್ ನನಗೆ ಬಂದಿರೋ ಮಾಹಿತಿ ಏನಿದೆ, 3 ಏನೋ ಟೆಂಡರ್ ಅಲ್ಲಿದೆ, ಇನ್ನ 2 ಸಾಹೇಬ್ರೆ ಹೋಗಿದ್ರು ಅಂತ ಏನೋ ಸುದ್ದಿ ಇದೆ. ಅದೇನ್ ಕನ್ಫ್ಯೂಷನ್ ಇದೆ ನನ್ಗೆ ಗೊತ್ತಿಲ್ಲ. ಇಲ್ಲ, ಮೈನಾರಿಟಿ ಡಿಪಾರ್ಟ್ಮೆಂಟ್ ಹೇಳ್ತಾ ಇರೋದು. ನಾನು ಹೇಳ್ದಂಗೆ ಐ ಡೋಂಟ್ ಹ್ಯಾವ್ ಕಂಪ್ಲೀಟ್ ಇನ್ಫಾರ್ಮೇಶನ್. ಸೊ ಸಾಹೇಬ್ರಿಗೆ ಗೊತ್ತಿರ್ತದಲ್ಲ, ಅವ್ರ ಕ್ಷೇತ್ರ ಇರ್ತದೆ. ಬಟ್ ಅಷ್ಟು ದೊಡ್ಡ ಮೊತ್ತದಲ್ಲಿ ಬಂದಾಗ ಜನರಲಿ ನಮಗೂ ಕೇಳೇ ಮಾಡ್ತಾರೆ. ಅಂದ್ರೆ ಡಿಸ್ಟ್ರಿಕ್ಟ್ ಆಫೀಸರ್ಸ್ ಇರ್ಬೋದು, ತಾಲೂಕು ಆಫೀಸರ್ಸ್ ಅಂತೂ ಅಫ್ಕೋರ್ಸ್ ಅವ್ರ ಇದ್ರಲ್ಲೇ. ಆಮೇಲೆ ಚಿತಾಪುರ್ ಇರ್ಬೋದು, ಬೇರೆ ಕಡೆ ಇರ್ಬೋದು, ಯಾರು ಹಾಕಿಸಿರ್ತಾರೆ ಸರ್? ನಾನೇ ಹಾಕ್ಸಿರ್ಬೇಕಲ್ಲ ಆಫೀಸರ್ಸು. ಈಗ ಅವ್ನು ಚೆನ್ನಾಗಿಲ್ಲ ಅಂದ್ರೆ ನಾವು ಅಧ್ಯಕ್ಷರಿಗೆ ಹೆಂಗ್ ಬ್ಲೇಮ್ ಮಾಡಕ್ಕಾಗ್ತದೆ? ಚೆನ್ನಾಗಿಲ್ಲ ಅಂದ್ರೆ ಕಾರ್ಯವೈಖರ್ಯ ಚೆನ್ನಾಗಿಲ್ಲ ಅಂತ.